ಕಾಶಿ, ಉಜ್ಜಯಿನಿ, ಪುರಿ ಅಂತಾಗುತ್ತಾ ಕೊಲ್ಲೂರು. ಪ್ರಧಾನಿ ನರೇಂದ್ರ ಮೋದಿಗೂ ಕೊಲ್ಲೂರಿಗೂ ಇರುವ ನಂಟೇನು? ಕೊಲ್ಲೂರಿಗೆ ಬರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರೆಡಿಯಾಗಿದ್ದಾರಾ? ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ, ಕೊಲ್ಲೂರ ಕಾಶಿ. ನಾನು ರಂಜಿತ್ ಶಿರಿಯಾರ್. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಲ್ಲೂರಿಗೆ ಕರೆಸಿಕೊಂಡು ಬರುವಂತ ಒಂದು ತಯಾರಿ ಆಗಿದೆ. BY ರಾಘವೇಂದ್ರ ಅವರನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಲೀಡ್ನಲ್ಲಿ ಗೆಲ್ಲಿಸಿದ್ರೆ ಕರೆಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಈ ವಿಚಾರ ನಮೋ ಆ್ಯಪ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಅದು ನರೇಂದ್ರ ಮೋದಿ ಅವರ ಗಮನಕ್ಕೂ ಕೂಡ ಬಂದಿದೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಲ್ಲೂರು ಆಗಮನದ ಮೂಲಕ ಕೊಲ್ಲೂರು ಅಭಿವೃದ್ಧಿ ಆಗುತ್ತಾ, ಕೊಲ್ಲೂರು ಕಾರಿಡಾರ್ ಸೃಷ್ಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಕಾಶಿ, ಉಜ್ಜಯಿನಿ, ಪೂರಿ ಅಂತಾಗುತ್ತಾ ಕೊಲ್ಲೂರು. ಮೋದಿಗೂ ಕೊಲ್ಲೂರಿಗೂ ಇರೋ ಆ ನಂಟೇನು? ಕರುನಾಡಲ್ಲಿ ಗರಿಗೆದರಿದೆ ಲೋಕಸಮರದ ಚಿತ್ರಣ. ಮತದಾರರನ್ನ ಮನಗೆಲ್ಲೋದಕ್ಕೆ ಸಂಚರಿಸ್ತಾ ಇದ್ದಾರೆ ಅಭ್ಯರ್ಥಿಗಳು ಪ್ರತಿಕ್ಷಣ. ಮಾತಿನ ವಾಗ್ಬಾಣ ದಾಳಿಗೆ ಪ್ರತಿ ದಾಳಿ ಗಮನ ಸೆಳೀತಾ ಇದೆ ರಣಕಣ. ಎಸ್ ವೀಕ್ಷಕರೇ, ರಾಷ್ಟ್ರ ರಾಜಕಾರಣದಲ್ಲಿ ಲೋಕಸಭೆ ಚುನಾವಣೆಯ ಮೆರುಗು ಬಿರುಸಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರ ಗೆದ್ದು ಬೀಗೋದಕ್ಕೆ ರಣತಂತ್ರ ಹೆಣಿತಾ ಇರುವ ಕೇಸರಿ ಪಾಳಿಯ ತಕ್ಕ ದಾಳ ಉರುಳಿಸ್ತಾ ಇದೆ. ಅತ್ತ ಕಾಂಗ್ರೆಸ್ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದೆ. ಫ್ರೀ ಗ್ಯಾರಂಟಿಗಳೇ ನಮಗೆ ಈ ಬಾರಿ ಆಶೀರ್ವಾದ ಮಾಡುತ್ತೆ ಅನ್ನೋ ವಿಶ್ವಾಸದಲ್ಲಿ ಇದ್ದಂತಿದೆ. ಇದೆಲ್ಲದರ ಮಧ್ಯೆ ವೀಕ್ಷಕರೇ, ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಪರ ಬೈಂದೂರು ಶಾಸಕ ಮಾಡಿರುವ ಪ್ರತಿಜ್ಞೆ ಎಲ್ಲರ ಗಮನ ಸೆಳೀತಾ ಇದೆ. ಬಿಜೆಪಿ ಅಭ್ಯರ್ಥಿ PSI ರಾಘವೇಂದ್ರ ಅವರ ಪರ ಬೈಂದೂರು ವಿಧಾನಸಭಾ ಕ್ಷೇತ್ರದ MLA ಆಗಿರುವಂಥ ಗುರುರಾಜ್ ಗಂಟಿಹೊಲಿ ಅವರು ವಿಶಿಷ್ಟವಾದ ಒಂದು ಮತಯಾಚನೆಯನ್ನು ಪ್ರಚಾರವನ್ನು ಕೈಗೊಂಡಿರುವಂಥದ್ದು. 1 ಲಕ್ಷ ಮತಗಳ ಲೀಡನ್ನು ತಂದರೆ ಮೋದಿಯವರನ್ನು ಕ್ಷೇತ್ರಕ್ಕೆ ಕರೆಸ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ನೀಡಿರುವಂಥದ್ದು. ಜೊತೆಗೆ ಮನೆ ಮನೆಗೆ ತೆರಳಿ ಕಾರ್ಯಕರ್ತರಲ್ಲಿ ಒಂದು ಸಂಕಲ್ಪವನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. ಹೌದು, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಬಂದು ಕೈ ಮುಗಿದ್ರೆ 1000 ದೇವಸ್ಥಾನಕ್ಕೆ ಕೈ ಮುಗಿದಂತೆ ಅನ್ನೋ ಮಾತಿದೆ. ಲೋಕಸಭಾ ಚುನಾವಣೆ ಸಮಯದಲ್ಲಿ ಇದೀಗ ರಾಜಕೀಯ ನಾಯಕರು ಕೆಲ ಪ್ರತಿಜ್ಞೆ ಮಾಡಿಸಿದ್ದಾರೆ. ಅದರಲ್ಲೂ ಬಿಜೆಪಿ ನಾಯಕರು ಅತಿ ಹೆಚ್ಚು ಅಂತರದಿಂದ ಗೆಲುವು ದಾಖಲಿಸಿದ್ರೆ ಮೋದಿಯನ್ನು ಕೊಲ್ಲೂರಿಗೆ ಕರ್ಕೊಂಡು ಬರೋದಾಗಿ ಹೇಳಿದ್ದಾರೆ. ಇಂಥದ್ದೊಂದು ಪ್ರತಿಜ್ಞೆ ಮಾಡಿರೋದು ಬೈಂದೂರಿನ ಶಾಸಕ ಗಂಟಿಹೊಳಿ. ರಾಘಣ್ಣನಿಗಾಗಿ ಸಮೃದ್ಧ ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದರ ಪ್ರಕಾರ ಪ್ರತಿಯೊಂದು ಬೂತಿಗೂ ನಾನು ಮತ್ತು ಕಾರ್ಯಕರ್ತರ ತಂಡ, ಪಕ್ಷದ ಎಲ್ಲ ಪದಾಧಿಕಾರಿಗಳ ತಂಡ ಅಷ್ಟು ಬೂತಿಗೆ ಭೇಟಿ ಕೊಡ್ತಾ ಇದ್ದೇವೆ. ಅಲ್ಲಿ ಸಂಘಟನೆಗೋಸ್ಕರ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥ ತಳಮಟ್ಟದ ಕಾರ್ಯಕರ್ತರು ಮತ್ತು ಮತದಾರರು ಎಲ್ಲರನ್ನೂ ಭೇಟಿಯಾಗುವಂಥ ಕಾರ್ಯಕ್ರಮ. ನಮಗೆ ಇದನ್ನು ಪೂರ್ತಿ ಪರಿಕ್ರಮಿಸಲಿಕ್ಕೆ 18 ದಿನಗಳ ಅವಧಿ ಆದರೂ ಬೇಕಾಗ್ತದೆ. ಆದರೆ ನಿಶ್ಚಯ ಮಾಡಿಕೊಂಡು ಬಿಟ್ಟಿದ್ದೇವೆ, ಒಂದು ಕಲ್ಪನೆ ಸಹಿತ ಇಟ್ಟುಕೊಂಡಿದ್ದೇವೆ. ನಾವು ಈ ಸರ್ತಿ 1 ಲಕ್ಷ ಲೀಡನ್ನು 75,000 ಲೀಡ್ ಕೊಟ್ಟಿತ್ತು. ಆದರೆ ದಿನದಿಂದ ದಿನಕ್ಕೆ ಮೋದಿಯವರ ಬಗ್ಗೆ ಹೆಚ್ಚುತ್ತಿರುವಂಥ ಅಭಿಮಾನ, ಗೌರವ, ಅದೆಲ್ಲದರ ಕಾರಣದಿಂದ ಬೈಂದೂರಿನ ಜನತೆ ಈ ರೀತಿ ಯೋಚನೆ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಈ ಸರ್ತಿ ಇಟ್ಕೊಂಡ ಯೋಚನೆ ಏನು ಕೇಳಿದರೆ 1 ಲಕ್ಷ ಲೀಡನ್ನು ಕೊಡ್ತೇವೆ. ಆಮೇಲೆ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಮೋದಿಯವರನ್ನು ಕರ್ಕೊಂಡು ಬರಬೇಕು ಅನ್ನುವ ನಮ್ಮ ಅಹವಾಲನ್ನು ನಮ್ಮ ಸಂಸದರಾದಂಥ ರಾಘವೇಂದ್ರರಿಗೆ ಹೇಳಿದ್ದೇವೆ. ಅವರು ಅದನ್ನು ಒಪ್ಪಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಕಾರ್ಯೋನ್ಮುಖನಾಗಿರುವ ಶಾಸಕ ಗಂಟಿಹೊಳಿ ಪ್ರತಿಯೊಂದು ಬೂತ್ನಲ್ಲೂ ಸಂಚರಿಸ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಿರೋದು ಕಂಡು ಬರ್ತಾ ಇದೆ. ಕೊಲ್ಲೂರಿನಲ್ಲಿ ಪ್ರತಿಜ್ಞಾ ವಿಧಿ ಕೂಡ ಬೋಧಿಸಿದ್ದುಂಟು. ಬಿಜೆಪಿ ಕಾರ್ಯಕರ್ತರ ಕಣ್ಮುಂದಿರೋದು ಒಂದೇ, ಅದುವೇ ಶಿವಮೊಗ್ಗದಲ್ಲಿ BY ರಾಘವೇಂದ್ರರನ್ನ ಗೆಲ್ಲಿಸೋದು. ಈ ಮೂಲಕ ಮತ್ತೊಮ್ಮೆ ಮೋದಿ ಸಂಕಲ್ಪಕ್ಕೆ ಬೆನ್ನೆಲುಬಾಗಿ ಶ್ರಮಿಸೋದು. ಇದರೆಲ್ಲದರ ಮಧ್ಯೆ BY ರಾಘವೇಂದ್ರ 1 ಲಕ್ಷ ಮತಗಳ ಲೀಡ್ನಲ್ಲಿ ಗೆದ್ರೆ ಖುದ್ದು ಮೋದಿ ಅವರನ್ನೇ ಕೊಲ್ಲೂರು ಸನ್ನಿಧಿಗೆ ಕರ್ಕೊಂಡು ಬರೋ ಪ್ಲಾನ್ ನಡೆದಿದೆ. ಪ್ರತಿಜ್ಞೆಯನ್ನು ಪ್ರತಿ ಮತದಾರರಲ್ಲಿ ಕೂಡ ಮಾಡಿಸ್ತಾ ಇರುವಂಥದ್ದು. 1 ಲಕ್ಷ ಲೀಡ್ ಬಂದರೆ ಅದರಿಂದ ಕೊಲ್ಲೂರಿನ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗ್ತದೆ. ಮೋದಿಯವರು
ಆ ಕ್ಷೇತ್ರಕ್ಕೆ ಬಂದರೆ ಇಲ್ಲಿನ ಹಲವು ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ಮತಯಾಚನೆಯನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ಕಚೇರಿಗೂ ಕೂಡ ಈ ಮಾಹಿತಿ ಹೋಗಿರುವಂಥದ್ದು. ನಮೋ ಆ್ಯಪ್ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೂಡ ಹಾಕಿರುವಂಥದ್ದು. ಇದು ಪ್ರಧಾನಿಯವರ ಕಚೇರಿಗೂ ಕೂಡ ಹೋಗಿರುವಂಥದ್ದು ಈ ವಿಶಿಷ್ಟವಾದ ಒಂದು ಮತಯಾಚನೆಯ. ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕಣ ಗಮನ ಸೆಳೀತಾ ಇದೆ. ಯಾಕೆ ಅಂದ್ರೆ ಒಂದ್ ಕಡೆ ಕೆಎಸ್ ಈಶ್ವರಪ್ಪ ರೊಚ್ಚಿಗೆದ್ದಿರೋದು, ಇನ್ನೊಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಉಚಿತ ಗ್ಯಾರಂಟಿಗಳ ಅಸ್ತ್ರ ಪ್ರಯೋಗಿಸ್ತಾ ಇದೆ. ಹಾಗೆಯೇ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಸಾರ್ತಾ ಇದೆ. ಸಿಎಂ ಡಿಸಿಎಂ ಸೇರಿ ಘಟಾನುಘಟಿಗಳೇ ಕ್ಷೇತ್ರದತ್ತ ಮುಖ ಮಾಡಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಬಿಜೆಪಿ ಮಾತ್ರ ಅಭಿವೃದ್ಧಿ ಒಂದೇ ನಮ್ಮ ಗುರಿ ಅಂತಿದೆ. ಮತ್ತೊಮ್ಮೆ ಮೋದಿಗಾಗಿ ನಿಮ್ಮ ವೋಟು ಬಿಜೆಪಿಗೆ ಅಂತ ಮತದಾರರ ಬಳಿ ಹೋಗ್ತಾ ಇದೆ. ಹಾಗೆ ಬೈಂದೂರಿನಲ್ಲಿ ಹೊಸದೊಂದು ಪ್ರತಿಜ್ಞೆ ಮಾಡಿರೋದು ಗಮನ ಸೆಳೀತಾ ಇದೆ. ಭಾರತದ ಪ್ರಧಾನಿಯನ್ನಾಗಿರುವ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ನನ್ನ ಬೂತ್ ವ್ಯಾಪ್ತಿಯ ಪ್ರತಿ ಮನೆಯಿಂದಲೂ ಎಲ್ಲರೂ ಮತದಾನ ಮಾಡುವಂತೆ ಅವರನ್ನು ಸಂಪರ್ಕಿಸಿ ಮನವೊಲಿಸುವ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಲಿದ್ದೇನೆ. ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯ ಬೈಂದೂರು ಕ್ಷೇತ್ರದಲ್ಲಿ 246 ಬೂತ್ ಕೇಂದ್ರಗಳಿವೆ. ಇಲ್ಲಿ ಶಾಸಕ ಗಂಟಿಹೊಳಿ ಈಗಾಗಲೇ ಮನೆ ಮನೆಗಳಿಗೆ ತಲುಪೋ ಕಾರ್ಯದಲ್ಲಿದ್ದಾರೆ. ಬೂತ್ನಿಂದ ಇನ್ನೊಂದು ಬೂತ್ಗೆ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶಗಳಿವೆ. ಇದ್ಯಾವುದನ್ನು ಬಿಡದೆ ಸಂಚರಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರರನ್ನ ಗೆಲ್ಲಿಸೋದೇ ಇವರ ಟಾರ್ಗೆಟ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರು ಕ್ಷೇತ್ರ ಅನ್ನುವಂಥದ್ದು ಕಾರ್ಯಕರ್ತರೇ ಪ್ರಧಾನವಾಗಿರುವಂಥ ಕ್ಷೇತ್ರ. ನಾವು ಈ ಸರ್ತಿ ಲೋಕಸಭಾ ಚುನಾವಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಯೋಜನೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ 246 ಬೂತ್ ಕೇಂದ್ರಗಳಿದೆ. ಕರಾವಳಿಯಲ್ಲಿ ಹತ್ತಿರ ಮನೆಗಳಿರುವ ಪ್ರದೇಶಗಳಿಂದ ಆರಂಭ ಮಾಡಿ ಮಲೆನಾಡಿನಲ್ಲಿ ದೂರ ಒಂದು ಬೂತ್ನಿಂದ ಇನ್ನೊಂದು ಬೂತಿಗೆ ಒಂದು ಬೆಟ್ಟ ಗುಡ್ಡವನ್ನೇ ದಾಟಬೇಕನ್ನುವಷ್ಟು ದೂರದ ಬೂತ್ಗಳು ಸಹಿತ ಇದೆ. ಆದರೆ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಯೋಚನೆಯಂತೆ ಬೂತ್ ಕಡೆಗೆ ಸಮೃದ್ಧ ನಡಿಗೆ ಅನ್ನುವಂಥ ಅಥವಾ ರಾಘಣ್ಣನಿಗಾಗಿ ಸಮೃದ್ಧ ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಕೊಲ್ಲೂರಿನಲ್ಲಿ ಕೈ ಮುಗಿದ್ರೆ 1000 ದೇವರಿಗೆ ನಮಿಸಿದಂತೆ. ದೇವತೆಗಳ ಅಧಿದೇವತೆ ಕೊಲ್ಲೂರಿನ ಮೂಕಾಂಬಿಕೆ. ಹಾಗೆ ನೋಡಿದ್ರೆ ವೀಕ್ಷಕರೇ, ಮೂಕಾಂಬಿಕಾ ದೇವಾಲಯವು ದಕ್ಷಿಣ ಭಾರತದ ಕೆಲವು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು. ಮೂಕಾಂಬಿಕಾ ಸನ್ನಿಧಿ ಇತರ ಹಿಂದೂ ದೇವರುಗಳ ನಡುವೆ ಅಪರೂಪ. ಯಾಕೆ ಅಂದ್ರೆ ಮೂಕಾಂಬಿಕೆಯು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಸ್ವರೂಪಗಳ ಒಂದು ರೂಪ ಎನ್ನಲಾಗುತ್ತೆ. ಈಗಾಗಲೇ ಹೇಳಿದಂತೆ ಕೊಲ್ಲೂರಿನಲ್ಲಿ ಕೈ ಮುಗಿದ್ರೆ 1000 ದೇವರಿಗೆ ನಮಿಸಿದಂತೆ ಅನ್ನೋ ಮಾತಿದೆ. ಯಾಕೆ ಅಂದ್ರೆ ದೇವತೆಗಳ ಅಧಿದೇವತೆ ಕೊಲ್ಲೂರಿನ ಮೂಕಾಂಬಿಕೆ. ಮೂಕಾಂಬಿಕೆಯನ್ನ ಎಲ್ಲ ದಿವ್ಯ ಶಕ್ತಿಗಳ ರೂಪ ಎನ್ನಲಾಗುತ್ತೆ. ಕೇರಳ ರಾಜ್ಯಗಳಲ್ಲಿನ ಅಪಾರ ಭಕ್ತರ ಆರಾಧ್ಯ ದೇವತೆ. ಅತ್ಯಂತ ಪ್ರಸಿದ್ಧ ಪೂಜಾ ಸ್ಥಳಗಳ ಪೈಕಿ ಒಂದೆನಿಸಿದೆ. ಶಂಕರಾಚಾರ್ಯರ ಜೊತೆ ಮೂಕಾಂಬಿಕೆ ಆಗಮಿಸಿದ್ಲು ಅನ್ನೋ ಪ್ರತೀತಿ ಇದೆ. ಪ್ರತಿ ವರ್ಷ ಕೊಲ್ಲೂರಿನ ಮೂಕಾಂಬಿಕೆ ಸನ್ನಿಧಿಗೆ ಆಗಮಿಸೋ ಸಂಖ್ಯೆ ಅಪಾರ. ಅದರಲ್ಲೂ ಕ್ರಿಕೆಟಿಗರು, ಸಿನಿ ತಾರೆಯರು ಸೇರಿದಂತೆ ಖ್ಯಾತ ಗಾಯಕರು ಕಟ್ಟುನಿಟ್ಟಿನಿಂದ ಇಲ್ಲಿಗೆ ಬಂದು ನಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಜಯಲಲಿತಾ, ಎಂಜಿಆರ್ ಕೂಡ ದೇವಿಯ ಅಪ್ಪಟ ಭಕ್ತರೆ. ಇನ್ನು ಪ್ರತಿ ವರ್ಷ ಖ್ಯಾತ ಗಾಯಕ ಯೇಸುದಾಸ್ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳೋದು ದೇವಿ ಸನ್ನಿಧಾನದಲ್ಲಿಯೇ ಅನ್ನೋದು ಬಲು ಮುಖ್ಯ. ದೇಶದ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವ ಕೊಲ್ಲೂರು ದೇವಸ್ಥಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಬೇಕು ಎಂಬ ಬಿಜೆಪಿಯ ಸ್ಥಳೀಯ ನಾಯಕರ ಇಚ್ಛೆ ಇದೆ. ಇದಕ್ಕಾಗಿ ಈಗಿನಿಂದಲೇ ಕಾರ್ಯ ಯೋಜನೆಗಳು ಗರಿಕೆದರಿವೆ.
ಅದರಲ್ಲೂ ಕೆಲ ವರ್ಷಗಳ ಹಿಂದೆ ಪ್ರಧಾನಿ ಮೋದಿ ಕೂಡ ಅಮ್ಮ ಕರೆಸಿಕೊಂಡ್ರೆ ಶೀಘ್ರದಲ್ಲೇ ಕೊಲ್ಲೂರಿಗೆ ಬರುವೆ ಅಂತ ಹೇಳಿದ್ರು. ಅವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೂಕಾಂಬಿಕಾ ದೇವಿಗೆ ಚಂಡಿಕಾ ಹೋಮ ಸಹಿತ ಪೂಜೆ ಸಲ್ಲಿಸಿದ್ರು. ಆ ಪ್ರಸಾದ ನೀಡಲು ಖುದ್ದು ಅರ್ಚಕರು ದೆಹಲಿಗೆ ತೆರಳಿದ್ರು. ಆಗ ಪ್ರಧಾನಿ ಮೋದಿ ಅಮ್ಮ ಕರೆಸಿಕೊಂಡ್ರೆ ಕೂಡಲೇ ಆಗಮಿಸೋದಾಗಿ ಪ್ರತಿಕ್ರಿಯಿಸಿದ್ರು. ಇನ್ನು ಈ ಹಿಂದೆ ಕೊಲ್ಲೂರಿನಲ್ಲಿ ಪ್ರಧಾನಿ ಮೋದಿ ಸಹೋದರ ಚಂಡಿಕಾ ಹೋಮ ನೆರವೇರಿಸಿದ್ರು. ಅವತ್ತು ಖುದ್ದು ಆಗಮಿಸಿದ್ದ ಸಹೋದರ ಪ್ರಹ್ಲಾದ್ ಮೋದಿ ಸಕಲ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಅಷ್ಟೇ ಅಲ್ಲದೆ ಇಲ್ಲಿನ ಅರ್ಚಕರು ಕೂಡ ಪ್ರಧಾನಿ ಬಳಿ ತೆರಳಿ ಪ್ರಸಾದ ನೀಡಿ ಬಂದಿದ್ರು. ದೇವಿ ಯಾವಾಗ ಕರೆಸಿಕೊಳ್ತಾಳೋ ಆಗ ನಾನು ಸನ್ನಿಧಿಗೆ ಬರೋಕೆ ರೆಡಿ ಅನ್ನೋ ಮಾತನ್ನ ಮೋದಿ ಆಗ ಹೇಳಿದ್ರು. ಇದರ ಬೆನ್ನಲ್ಲೇ ಕಾಶಿ, ಉಜ್ಜಯಿನಿ, ಪುರಿಯಂತೆ ಕರುನಾಡಿನ ಕೊಲ್ಲೂರು ಕಾರಿಡಾರ್ ರೆಡಿಯಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬಿಜೆಪಿ ನಾಯಕರು ಕಾರ್ಯಕರ್ತರ ಸಮ್ಮುಖದಲ್ಲಿ ಈಗಾಗಲೇ ಪ್ರತಿಜ್ಞಾವಿಧಿ ತೆಗೆದುಕೊಂಡಿದ್ರ ಆಂತರ್ಯವೇನು ಅಂತಿದ್ದಾರೆ. ಇನ್ನು ಈಗಾಗಲೇ ಪ್ರಧಾನಿ ಮೋದಿಗೆ ಆಪ್ ಮೂಲಕ ಕೊಲ್ಲೂರಿನ ಸಮಗ್ರ ಮಾಹಿತಿಯೂ ಸೇರಿದೆ. ಇನ್ನೊಂದ್ ಕಡೆ ಪ್ರಧಾನಿ ಮೋದಿ ಮಾತ್ರ ಅಭಿವೃದ್ಧಿ ಮಂತ್ರವನ್ನಷ್ಟೇ ಜಪಿಸ್ತಾ ಇದ್ದಾರೆ. ವಿಕಸಿತ ಭಾರತವೇ ನಮ್ಮ ಗುರಿ ಅಂತ ಹೋದ ಕಡೆಯೆಲ್ಲ ರಣಕಹಳೆ ಮೊಳಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಮಾಡಿದ್ದು ಏನೂ ಅಲ್ಲ ಅಂತ ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ. ಮುಂದಿನ ದಿನಗಳಲ್ಲಿ ವಿಕಸಿತ ಭಾರತದ ಪರಿಕಲ್ಪನೆಯೇ ಬೇರೆ ಇದ್ದಂತಿದೆ. ಕೊಲ್ಲೂರಿನ ಅಭಿವೃದ್ಧಿಯತ್ತ ಹರಿತಾ ಮೋದಿ ಗಮನ. ವಿಶಿಷ್ಟ ಪ್ರತಿಜ್ಞಾವಿಧಿ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದೇಕೆ ನಮೋ. ಪ್ರಧಾನಿ ಮೋದಿ ಈಗಾಗಲೇ ಒಂದು ಕಡೆಯಿಂದ ಪುರಾತನ ದೈವಿ ತಾಣಗಳ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಿದ್ದಾರೆ. ಕಾಶಿ, ಉಜ್ಜಯಿನಿ ಕಂಗೊಳಿಸ್ತಾ ಇದೆ. ವಿನೂತನ ಕಾರಿಡಾರ್ ದೇಶ ವಿದೇಶದ ಭಕ್ತರನ್ನ ಸೆಳೀತಾ ಇದೆ. ಇದೀಗ ದೇಶದ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದಾದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಪ್ರಧಾನಿ ಮೋದಿಯನ್ನ ಕರೆಸಬೇಕು ಎಂಬ ಕಾರ್ಯಕರ್ತರ ಕೂಗು ರಾಷ್ಟ್ರ ರಾಜಧಾನಿ ದೆಹಲಿಗೂ ತಲುಪಿದೆ. ಸ್ವತಃ ಪ್ರಧಾನಿ ಕಾರ್ಯಾಲಯದಿಂದಲೇ ಬೈಂದೂರು ಶಾಸಕರಿಗೆ ಕರೆ ಮಾಡಿ ಕೊಲ್ಲೂರಿನ ಸಂಕಲ್ಪದ ಬಗ್ಗೆ ಮಾಹಿತಿ ಪಡೆದಿರೋದ್ರ ಬಗ್ಗೆ ಮೂಲಗಳು ಹೇಳ್ತಾ ಇವೆ. ಅಲ್ಲಿಗೆ ಮೋದಿ ದೃಷ್ಟಿ ಕೊಲ್ಲೂರಿನ ಅಭಿವೃದ್ಧಿ ಮೇಲೆ ಬಿದ್ದಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೊಲ್ಲೂರು ಮೂಕಾಂಬಿಕೆಯ ಸಮಗ್ರ ಮಾಹಿತಿಯನ್ನು ತಮ್ಮ ಟೇಬಲ್ಗೆ ತರಿಸಿಕೊಂಡಿದ್ಯಾಕೆ? ಹಾಗಾದರೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾರಾ? ದೇವಸ್ಥಾನ ಅಭಿವೃದ್ಧಿ ಆಗುತ್ತಾ? ಕಾಶಿ, ಉಜ್ಜಯಿನಿ, ಪುರಿಯಂತೆ ಕೊಲ್ಲೂರನ್ನು ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಮಗ್ರ ಮಾಹಿತಿಯನ್ನು ತಮ್ಮ ಟೇಬಲ್ಗೆ ತರಿಸಿಕೊಂಡಿದ್ದಾರೆ. ಆ ಮೂಲಕ ಇಡೀ ದೇಶದ ಚಿತ್ತ ಕೊಲ್ಲೂರಿನ ಮೇಲೆ ನೆಟ್ಟಿದೆ. ಸುಮಾರು 25 ವರ್ಷಗಳ ಅವಧಿಯಲ್ಲಿ ಕೊಲ್ಲೂರಿನ ಅಭಿವೃದ್ಧಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಿಷ್ಟು ಚಿಂತನೆ ಮಾಡಿದ್ದಾರಂತೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಅಷ್ಟಕ್ಕೂ ಏನಿದು ಕಾಶಿ ವಿಶ್ವನಾಥ ಕಾರಿಡಾರ್? ಪ್ರಧಾನಿ ನಮೋ ಕನಸಿನ ಯೋಜನೆ ಯಾವುದು? ಎಸ್ ವೀಕ್ಷಕರೇ, ಕರುನಾಡಿನ ಪ್ರಮುಖ ಶಕ್ತಿಪೀಠ ಕೊಲ್ಲೂರಿನ ಮೂಕಾಂಬಿಕೆಯತ್ತ ಇದೀಗ ದೇಶದ ಜನರ ಚಿತ್ತ ನೆಟ್ಟಿದೆ. ಯಾಕೆ ಅಂದ್ರೆ ಮೋದಿಯನ್ನ ಕರೆಸೋ ಸಂಕಲ್ಪ ಇಲ್ಲಿನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಕೊಲ್ಲೂರು ಸನ್ನಿಧಿ ಕೂಡ ಕಾಶಿಯಂತೆ ಭವ್ಯ ದಿವ್ಯ ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಕಾಶಿ ವಿಶ್ವನಾಥ ಕಾರಿಡಾರ್ ಪ್ರಧಾನಿ ಮೋದಿ ಕನಸಿನ ಯೋಜನೆ. 5,000 ಹೆಕ್ಟೇರ್ ಪ್ರದೇಶದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 800 ಕೋಟಿ ವೆಚ್ಚದ ಯೋಜನೆಯಾಗಿತ್ತು.
ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಗಂಗಾ ನದಿಯ ಉದ್ದಕ್ಕೂ ಇರುವ ಘಾಟ್ಗಳನ್ನ ಸಂಪರ್ಕ ಮಾಡುತ್ತೆ. ಆಧ್ಯಾತ್ಮಿಕ ಕೇಂದ್ರದ ಕಳೆದು ಹೋದ ವೈಭವ ಮರುಸ್ಥಾಪಿಸೋ ಉದ್ದೇಶದಿಂದ ಖುದ್ದು ಪ್ರಧಾನಿಯೇ ಈ ಬಗ್ಗೆ ಮುತುವರ್ಜಿ ವಹಿಸಿದ್ರು. 2019 ಮಾರ್ಚ್ನಲ್ಲಿ ತಮ್ಮ ಸಂಸದೀಯ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನ ಪ್ರಾರಂಭಿಸಿದ್ರು. ವಾರಣಾಸಿಯಲ್ಲಿನ ಕಾಶಿ ವಿಶ್ವನಾಥ ದೇವಾಲಯ ಕಾರಿಡಾರ್ ಯೋಜನೆಯತ್ತ ದೇಶ ವಿದೇಶದ ಗಮನವೇ ಸೆಳೆತು. ಕಾಶಿ ಕಾರಿಡಾರ್ನಂತಾಗುತ್ತಾ ಕೊಲ್ಲೂರು ಸನ್ನಿಧಿ? ಅಂದು ಹೇಗಿದ್ದ ಕಾಶಿ ಇಂದು ಹೇಗಾಗಿದೆ ಗೊತ್ತಾ? ಕಾಶಿ ಕಾರಿಡಾರ್ ಯೋಜನೆಯಡಿ ಘಾಟ್ಗಳು ಮತ್ತು ದೇವಾಲಯದ ನಡುವೆ ಯಾತ್ರಾರ್ಥಿಗಳು ಮತ್ತು ಭಕ್ತರ ಸುಗಮ ಸಂಚಾರ ಕಲ್ಪಿಸಲಾಗಿದೆ. ಮೊದಲು ಭಕ್ತರು ದೇವಾಲಯ ತಲುಪೋದಕ್ಕೆ ದಟ್ಟಣೆಯ ಬೀದಿಗಳಲ್ಲಿ ಹಾದು ಹೋಗಬೇಕಾಗಿತ್ತು. ಆದ್ರೆ ಈಗ ಆ ಪರಿಸ್ಥಿತಿಯೇ ಇಲ್ಲ. ಗಂಗಾ ನದಿಯ ಲಲಿತಾ ಘಾಟ್ ಅನ್ನ ಕಾಶಿ ವಿಶ್ವನಾಥ ದೇವಾಲಯದ ಆವರಣದಲ್ಲಿರುವ ಮಂದಿರ ಚೌಕಕ್ಕೆ ಸಂಪರ್ಕ ಮಾಡುವುದಕ್ಕೆ 20 ಅಡಿ ಅಗಲದ ಕಾರಿಡಾರ್ ಇದೆ. ಯೋಜನೆಯ ಮೊದಲ ಹಂತದಲ್ಲಿ 339 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಯಿತು. ಸುಮಾರು 5 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ಹರಡಿದೆ ಮತ್ತು 23 ಕಟ್ಟಡಗಳನ್ನು ಒಳಗೊಂಡಿದೆ. ಎರಡು 2019ರಲ್ಲಿ ಶಂಕುಸ್ಥಾಪನೆಯಾದ ಈ ಯೋಜನೆಗೆ ಒಟ್ಟಾರೆ 800 ಕೋಟಿ ವೆಚ್ಚವಾಯಿತು. ಮಹಾ ಯೋಜನೆ ಕಾರ್ಯಗತಗೊಳಿಸುವುದಕ್ಕೆ 300ಕ್ಕೂ ಹೆಚ್ಚು ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಅಂಗಡಿ ಮನೆಯವರಿಗೆ ಪುನರ್ವಸತಿ ಕಲ್ಪಿಸಲಾಯಿತು. ಕೆಲಸದ ಟೈಮ್ನಲ್ಲಿ 40ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯ ಮರುಶೋಧಿಸಲಾಯಿತು. ಕಾಶಿಗಿಂತ 3 ಪಟ್ಟು ದೊಡ್ಡದು ಉಜ್ಜಯಿನಿ ಕಾರಿಡಾರ್. ಮಹಾಕಾಳೇಶ್ವರ ದೇವಾಲಯದ ಹೊಸ ವಿಶ್ವರೂಪ. ಪ್ರಧಾನಿ ಮೋದಿ ಅಂದು ಕಾಶಿ ನಂತರ ಗಮನ ನೀಡಿದ್ದು ಉಜ್ಜಯಿನಿ ಕಡೆಗೆ. ಒಂದು ಕಾಶಿ ಕಾರಿಡಾರ್ ಆದ್ರೆ ಇನ್ನೊಂದು ಉಜ್ಜಯಿನಿಯ ಶ್ರೀ ಮಹಾಕಾಲ್ ಕಾರಿಡಾರ್ ವಿಶ್ವರೂಪ ಪಡೆದಿದೆ. ಇದು ದೇಶದ ಅತಿ ದೊಡ್ಡ ಮತ್ತು ಭವ್ಯ ದೇವಾಲಯ ಕಾರಿಡಾರ್. ಮಹಾಕಾಲ್ ಕಾರಿಡಾರ್ ನಿರ್ಮಾಣದಿಂದಾಗಿ ಮಹಾಕಾಲ್ ದೇವಾಲಯದ ಸಂಕೀರ್ಣ ಸುಮಾರು 20ರಷ್ಟು ವಿಸ್ತರಿಸಿದೆ. ಕಾಶಿ ವಿಶ್ವನಾಥ ಕಾರಿಡಾರ್ಗಿಂತ 3 ಪಟ್ಟು ದೊಡ್ಡದು ಅನ್ನೋ ಹೆಗ್ಗಳಿಕೆ ಇದೆ. 20 ರಿಂದ 23 ಹೆಕ್ಟೇರ್ ಪ್ರದೇಶದಲ್ಲಿ ಮಹಾಕಾಲ ನೆಲೆಸಿದ್ದಾನೆ. ಮಹಾಕಾಲ್ ಪ್ರಾಂಗಣ 856 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹಂತದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 2.8 ಹೆಕ್ಟೇರ್ಗಳಲ್ಲಿ ಹರಡಿರುವ ಮಹಾಕಾಲ್ನ ಸಂಪೂರ್ಣ ಪ್ರದೇಶ ಒಟ್ಟು 47 ಹೆಕ್ಟೇರ್ ಇದೆ. ಉಜ್ಜಯಿನಿಯಲ್ಲಿ ಸುಮಾರು 47 ಹೆಕ್ಟೇರ್ ಮಹಾಕಾಲ್ ಲೋಕವನ್ನ ಸ್ಮಾರ್ಟ್ ಸಿಟಿ ಯೋಜನೆಯೊಂದಿಗೆ ಕಲ್ಪಿಸಲಾಗಿದೆ. 800 ಮನೆಗಳನ್ನ ಸ್ಥಳಾಂತರಿಸಲಾಗಿದೆ. 384 ಮೀಟರ್ ಉದ್ದದ 108 ಕಂಬಗಳ ಮೇಲೆ ಶಿವನ ಆನಂದದ ವಿವಿಧ ಮುದ್ರೆಗಳನ್ನ ಕೆತ್ತಲಾಗಿದೆ. ಇಲ್ಲಿ 190ಕ್ಕೂ ಹೆಚ್ಚು ಪ್ರತಿಮೆಗಳಿವೆ. ದೇಶದ ಅತಿ ಉದ್ದದ ಮ್ಯೂರಲ್ ಗೋಡೆ, 100ಕ್ಕೂ ಹೆಚ್ಚು ಕೀರ್ತಿ ಸ್ತಂಭಗಳು ಗಮನ ಸೆಳೆದಿವೆ. ಉಜ್ಜಯಿನಿಯ ಮಹಾಕಾಲ್ ಕಾರಿಡಾರ್ ದೇಶದ ಅತಿ ದೊಡ್ಡ ಧಾರ್ಮಿಕ ಕಾರಿಡಾರ್ ಎನಿಸಿಕೊಂಡಿದೆ. ಬರೋಬ್ಬರಿ 940 ಮೀಟರ್ ಉದ್ದ ವಿಸ್ತೀರ್ಣಗೊಂಡಿದೆ. ಪ್ರಮುಖ ಧಾರ್ಮಿಕ ತಾಣಗಳ ಪಟ್ಟಿಯಲ್ಲಿ ಕೊಲ್ಲೂರು. ಕೊಲ್ಲೂರು ಮೂಕಾಂಬಿಕೆ ಕಾರಿಡಾರ್ಗೆ ಕಾಲ ಕೂಡಿ ಬಂತ. ಕಾಶಿ ಆಯ್ತು, ಉಜ್ಜಯಿನಿ ಆಯ್ತು, ಇದೀಗ ಮುಂದಿನ ಗುರಿ ಕೊಲ್ಲೂರು ಇದೆಯೇ ಅನ್ನೋ ಚರ್ಚೆ ನಡೀತಾ ಇದೆ. ಯಾಕೆ ಅಂದ್ರೆ ಇತ್ತ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರಿಗೆ ಭರ್ಜರಿ ಲೀಡ್ನಿಂದ ಗೆಲ್ಲಿಸಿಕೊಡ್ತೀವಿ ಅಂತಿದ್ದಾರೆ ಕಾರ್ಯಕರ್ತರು. ಅದಕ್ಕೆ ಬದಲಾಗಿ ಮೋದಿಯನ್ನ ಕೊಲ್ಲೂರಿಗೆ ಕರ್ಕೊಂಡು ಬರಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಬೈಂದೂರು ಮಂಡಲದಲ್ಲಿ 1 ಲಕ್ಷ ಮತಗಳ ಅಂತರ ಒದಗಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಲ್ಲೂರಿಗೆ ಬರಮಾಡಿಕೊಳ್ಳುವ ಸಂಕಲ್ಪ ಆಗಿದೆ. ಬೂತ್ ಕಡೆಗೆ ಸಮೃದ್ಧ ನಡಿಗೆ ಎನ್ನುವಂತಹ ಕಾರ್ಯಕ್ರಮವನ್ನ ಶಾಸಕ ಗಂಟಿಹೊಳೆ ರೂಪಿಸಿದ್ದಾರೆ. ಬೂತ್
ಬೂತ್ ಗೆದ್ರೆ ದೇಶ ಗೆದ್ದಂತೆ ಎಂಬ ಮಾತಿನಂತೆ ಬಿಜೆಪಿ ಬೂತ್ ಮಟ್ಟದಲ್ಲಿ ಸಂಘಟನಾತ್ಮಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ. ಪಕ್ಷ ಯಾವುದೇ ಚಟುವಟಿಕೆ ಕೈಗೊಂಡ್ರೂ ಅದು ಬೂತ್ ಮಟ್ಟದಲ್ಲಿ ಆರಂಭಗೊಂಡು ವಿಸ್ತಾರಗೊಳ್ಳಬೇಕು ಅನ್ನುವ ಧ್ಯೇಯ ಬಿಜೆಪಿಯದ್ದು. ಬೂತ್ ಕಡೆಗೆ ಸಮೃದ್ಧ ನಡಿಗೆ ಅನ್ನುವಂತಹ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ. ಮಂಡಲದ 244 ಬೂತ್ ಮತ್ತು 2 ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸಲಾಗ್ತಾ ಇದೆ. ಹಿರಿಯರ ಸಹಕಾರದೊಂದಿಗೆ ಪ್ರತಿ ಬೂತ್ನ ಮನೆಗಳಿಗೆ ತೆರಳ್ತಾ ಇದ್ದಾರೆ. ಮೋದಿ ಅವರನ್ನ ಕೊಲ್ಲೂರಿಗೆ ಕರೆಸುವ ಸಂಕಲ್ಪ ಜನರಿಗೆ ತಿಳಿಸ್ತಾ ಇದ್ದಾರೆ. ಈ ಮೂಲಕ ಮತದಾರರಲ್ಲಿ ಉತ್ಸಾಹ ಮೂಡಿಸಿ ಹೆಚ್ಚಿನ ಮತದಾನಕ್ಕೆ ಪ್ರೇರಣೆ ನೀಡುತ್ತಿದ್ದಾರೆ. ಬಿವೈ ರಾಘವೇಂದ್ರ ಅವರಿಗೆ ನಮ್ಮ ಕ್ಷೇತ್ರದಲ್ಲಿ 1 ಲಕ್ಷ ಲೀಡ್ ಒದಗಿಸ್ತೀವಿ, ನೀವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಲ್ಲೂರಿಗೆ ಬರುವಂತೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕೊಲ್ಲೂರಿನ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಸಂಕಲ್ಪವನ್ನ ಸಂಸದ ರಾಘವೇಂದ್ರ ಬಳಿ ಶಾಸಕರು ಸೇರಿ ಅಪಾರ ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ. ಇದಕ್ಕೆ ಬಿವೈ ರಾಘವೇಂದ್ರ ಕೂಡ ಸಮರ್ಪಕ ಭರವಸೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಪ್ರಧಾನಿ ಮೋದಿ ಈ ಹಿಂದೆ ಅಮ್ಮ ತನ್ನ ಸನ್ನಿಧಿಗೆ ಅದ್ಯಾವಾಗ ಕರೆಸಿಕೊಳ್ತಾಳೋ ಆಗ ಬರೋದಕ್ಕೆ ಸಿದ್ಧ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಕೊಲ್ಲೂರಿನ ಭಾಗದಲ್ಲಿ ಜನ ಇಂಥದ್ದೊಂದು ಸಂಕಲ್ಪ ಮಾಡಿರೋದ್ರ ಬಗ್ಗೆ ಸಕಲ ಮಾಹಿತಿಯನ್ನ ತಮ್ಮ ಟೇಬಲ್ಗೆ ತರಿಸಿಕೊಂಡಿದ್ದಾರೆ. ಇದೀಗ ಆ ಟೈಮ್ ಹತ್ತಿರ ಬಂದಂತಿದೆ. ಇತ್ತ ಕರುನಾಡಿಗರಲ್ಲಿ ಕೊಲ್ಲೂರು ಕಾರಿಡಾರ್ ಕಾರ್ಯಕ್ಕೆ ಕಾಯಕಲ್ಪ ಕೂಡಿ ಬಂದಿರುವ ಸಂತಸ ಮನೆ ಮಾಡಿದೆ. ನೋಡಿದ್ರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆಯನ್ನ. ಕಾಶಿ ಉಜ್ಜಯಿನಿಯಂತೆ ಕೊಲ್ಲೂರಿನಲ್ಲೂ ಕೂಡ ಕಾರಿಡಾರ್ ಆಗುವ ದಿನಗಳು ಹೆಚ್ಚು ದಿನ ಕಾಯಬೇಕಾಗಿಲ್ಲ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.